ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಹೇಳೋದೆಲ್ಲ ಇವರು ಹೇಳಿ ಆಯಿತು. ಅಲ್ಹಮ್ದುಲಿಲ್ಲ. ನಾನು ಸ್ಟಾರ್ಟ್ ಮಾಡಿದ್ದು ಹೇಗೆ ಅದು ಎಲ್ಲ ಆಲ್ರೆಡಿ ಹೇಳಿದ ವಿಷಯ. ಒಂದು ವಿಡಿಯೋ ನೋಡಿ ಸ್ಟಾರ್ಟ್ ಮಾಡಿದ್ದು ಇಷ್ಟೇ. ನನಗೆ ಸ್ಟಾರ್ಟ್ ಮಾಡುವಾಗ ನನಗೊಂದು ಉದ್ದೇಶ ಇತ್ತು, ಸ್ವಲ್ಪ ನಮ್ಮ ಮಕ್ಕಳನ್ನು ಏನೋ ಒಂದು ಮಾಡಬೇಕು. ಇವರು ಹೇಳಿದ ಸರ್ ಹೇಳಿದಾಗೆ ಅವರ ಟ್ಯಾಲೆಂಟ್, ಅವರ ಫ್ಯೂಚರ್ ಡೆವಲಪ್ಮೆಂಟ್ ಎಲ್ಲ ಏನೋ ಮಕ್ಕಳ ಕೈಯಲ್ಲಿ ಏನೋ ಒಂದು ವ್ಯತ್ಯಸ್ತ ಇರ್ತದೆ. ತುಂಬ ಜನ ಕಲಿಕೆಯಿಂದ ಇಂಪ್ಲಿಮೆಂಟ್ ಆಗ್ತಾರೆ, ತುಂಬ ಮಕ್ಕಳು ಟ್ಯಾಲೆಂಟಿಂದ ಇಂಪ್ಲಿಮೆಂಟ್ ಆಗ್ತಾರೆ. ನಾನೊಂದು ವಿಡಿಯೋ ಮೊನ್ನೆ ನೋಡಿದೆ. ಒಂದು ಟೀಚರ್ಸ್ ಯಾವತ್ತೊಂದು ಮಗುವನ್ನು ದಡ್ಡ ಅಂತ ಕೇರಳದಲ್ಲಿ ದಡ್ಡ ಅಂತ ಹೇಳ್ತಾ ಇದ್ದಂತೆ. ಅದೇ ವ್ಯಕ್ತಿ ಒಂದು ದಿವಸ ಅದೇ ಟೀಚರ್ಗೆ ಹೇಗೆ ಮಕ್ಕಳಿಗೆ ಕ್ಲಾಸ್ ತೆಗಿಬೇಕಂತ ಟ್ರೈನಿಂಗ್ ಕೊಟ್ರಂತೆ. ಇದು ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ಯಾವತ್ತು ಯಾರು ದಡ್ಡರಲ್ಲ, ಯಾವ ಮಕ್ಕಳು ದಡ್ಡರಲ್ಲ. ಈಗ ನೋಡಿ, ನಾನು ಸ್ಕೂಲ್ ಸ್ಟಾರ್ಟ್ ಮಾಡುವಾಗ ಮೇ ಬಿ ನನಗೆ 8 ಪೇರೆಂಟ್ಸ್ ಇದ್ದರು. ಅದರಲ್ಲಿ 7 ಪೇರೆಂಟ್ಸು ನನ್ನೊಟ್ಟಿಗೆ ನಿಂತರು. 1 ಪೇರೆಂಟ್ಸ್ ನನ್ನನ್ನು ಕಂಪ್ಲೇಂಟ್ ಹೇಳಿದರು. ಆಗ ನಾನು ಒಂದೇ ಥಿಂಕಿಂಗ್ ಮಾಡಿದ್ದೇನು, ಒಂದು ಪೇರೆಂಟ್ಸ್ ಅಲ್ಲ, ನನ್ನೊಟ್ಟಿಗೆ 7 ಜನ ಇದ್ದಾರಲ್ಲ, ಅವರ ಹಿಂದೆ ನಾನು ಹೋಗ್ತೇನೆ, ಅವರ ಮಕ್ಕಳಿಗೆ ಬೇಕಾಗಿ ಕೆಲಸ ಮಾಡ್ತೇನೆ. ಹೋಗ್ತಾ ಈಗ ಮೇ ಬಿ 4 ಪೇರೆಂಟ್ಸ್ ಇದ್ದಾರೆ. 5 ಪೇರೆಂಟ್ಸ್ ಈಗಲೂ ಕಿರಿಕಿ ಕೊಡ್ತಾ ಇದ್ದಾರೆ. ಕೊಡುವುದು ಹೇಳಲಿಕ್ಕಿಲ್ಲ, ಆ ಲೆವೆಲಿಗೆ ಕೊಡುತ್ತಾರೆ. ಅದೇ ನಾನು ಈಗ ಹೇಳಿದರೆ ನನಗೆ ಇದನ್ನು ಬಿಟ್ಟು ಕೊಡಲಿಕ್ಕೆ ಈಗ ಪವರ್ಫುಲ್ಲಾಗಿ ಅಲ್ಹಮ್ದುಲಿಲ್ಲ ಪ್ರಿನ್ಸಿಪಲ್ ಸಿಕ್ಕಿದ್ದಾರೆ. ಹೋದ ವರ್ಷ ಬಿಟ್ಟು ಕೊಟ್ಟು ಅದರದಾದ ಅನುಭವ, ಅದರದ ನೋವು ಮುಗಿಲಿಲ್ಲ. ಆದರೂ ಅದನ್ನು ನೀಗಿಸಲಿಕ್ಕೆ ಹೊಸ ಜನ ಬಂದಿದ್ದಾರೆ ಅಂತ ವಿಶ್ವಾಸ ಮಾಡಿದ್ದೇನೆ. ಇನ್ಶಾಲ್ಲ ಮಾತು ಕೊಟ್ಟಿದ್ದಾರೆ. ನನಗೆ ಬಿಟ್ಟು ಕೊಡೋದಲ್ಲ, ನಮಗೆ ಒಂದು ಉದ್ದೇಶ ಇದೆ ಮಕ್ಕಳ ಹತ್ರ. ಈಗ ಟೀಚರ್ಸಿನವರು ಒಂದೊಂದು ಟೀಚರ್ಸ್ ನಾನು ಬಂತು ಹೇಳ್ತಾರೆ, ನಾನು ಮಕ್ಕಳಿಗೆ ಇಲ್ಲೇ ವಿಷಯ ಇಷ್ಟೇ, ಈ ಸ್ಕೂಲಿಗೆ ಮ್ಯಾನೇಜ್ಮೆಂಟಿಗೆ ಒಂದು ಟಾರ್ಗೆಟ್ ಇದೆ. ಈಗ ನಿಮ್ಮ 2 ಮಕ್ಕಳನ್ನು 3 ಮಕ್ಕಳಂಟು ಏನು ಮಾಡಬೇಕಂತ ಉದ್ದೇಶ ಇಟ್ಟಿದ್ದೀರಿ, ನಾವು 500 ಮಕ್ಕಳನ್ನು ಮಾಡಬೇಕಂತ ಉದ್ದೇಶ ಇಟ್ಟಿದ್ದೇವೆ. ಈ ನನ್ನ ಉದ್ದೇಶವನ್ನು ನಾನು ನನ್ನೊಟ್ಟಿಗಿದ್ದ ಟೀಚರ್ಸನ್ನು ತುಂಬ ಅವರಿಗೆ ಅದರ ಅಡ್ವೈಸ್, ಅದರ ವಿಷಯ, ನನ್ನ ಉದ್ದೇಶ ಅರ್ಥ ಮಾಡಿಕೊಟ್ಟ ಕಾರಣ ಅವರು ಕೆಲಸ ಮಾಡ್ತಾರೆ. ಕೆಲಸ ಮಾಡುವಾಗ ಈಗ ನಾನು ಹೇಳಿದಲ್ಲ, ಒಂದು 5 ಪೇರೆಂಟ್ಸ್ ಏನು ಮಾಡ್ತಾರೆ, ಆ ಟೀಚರ್ನವರಿಗೆ ಬೈತಾರೆ. ಅವರು ಬಂದು ನಮ್ಮ ಹತ್ರ ಕೇಳೋದು ಏನು ಹೇಳಿದರೆ, ನಾವು ಹೇಗೆ ಕಲಿಸೋದು, ಅವರ ಮಕ್ಕಳಿಗೆ ಬೇಕಾಗಿ ವರ್ಕ್ ಮಾಡುವಾಗ ನಮ್ಮನ್ನು ಬೈತಾ ಇದ್ದಾರೆ. ಆಗಲೂ ನಾನು ಅವರಿಗೆ ಕೊಟ್ಟ ಮಾತು ಇಷ್ಟೇ, ನೋಡಿ 400 ಪೇರೆಂಟ್ಸ್ ಇರುವಾಗ ಒಬ್ಬರ ಇಬ್ಬರ ಬೈದರೆ ಬಾಕಿ 395 ಪೇರೆಂಟ್ಸ್ ಮಕ್ಕಳು ನಾವು ಹಾಳು ಮಾಡಲಿಕ್ಕೆ ಆಗ್ತದಾ? ಹೋಗುವ ನಾವು ಮುಂದೆ, ನಮಗೆ ಸೃಷ್ಟಿಕರ್ತನ ಸಹಾಯ ಇದೆ. ಅದೇ ಒಂದೇ ನಿಯತ್ತಿ ನಾವು ಮುಂದೆ ಬರ್ತಾ ಇದ್ದೇವೆ. ನನಗೂ ಗೊತ್ತಿಲ್ಲ, ಇದು ನನ್ನ ಶಕ್ತಿಯೂ ಅಲ್ಲ, ನನ್ನ ಇದು ನಾನು ಮಾಡಿದ್ದು ಹೇಳಲಿಕ್ಕೆ ಯಾವುದಿಲ್ಲ, ನನಗೆ ಗೊತ್ತಿಲ್ಲ. ನನಗೂ ನಿಯತ್ತಿತ್ತು, ಸ್ವಲ್ಪ ಮಕ್ಕಳನ್ನು ಒಳ್ಳೆಯದು ಮಾಡಬೇಕು. ಮಾಡುವಾಗ ನಾನು ಹೇಳಿದಲ್ಲ, 8 ಮಕ್ಕಳಿರುವಾಗ ಒಂದು ಪೇರೆಂಟ್ಸಿಂದ ಕಿರಿಕಿ ಬರುವಾಗ ನಾನು ಎನಿಸಿದೆ, ಏನೋ ಒಳ್ಳೆ ಕೆಲಸ ಮಾಡಿದ್ದೇನೆ, ಅದಕ್ಕೆ ಸ್ವಲ್ಪ ನನಗೆ ಟಾರ್ಚರ್ ಬರ್ತಾ ಇದೆ. ವರ್ಕ್ ಮಾಡ್ತಾ ಹೋಗುವಾಗ, ಬೆಳೀತಾ ಹೋಗುವಾಗ ಅದು 4, 5ಕ್ಕೆ 10ಕ್ಕೆ ಮುಟ್ಟಿತ್ತು. ಅದರ ಅರ್ಥ ಏನು ಹೇಳಿದರೆ, ಒಬ್ಬರಿಬ್ಬರು ಈಗ 10 ಜನ ಇರುವಾಗ ಒಬ್ಬರು ಕಿರಿಕಿ ಮಾಡುವಾಗ ನಾವು ಒಬ್ಬರಿಂದ ಹೋದರೆ ಈ 10 ಜನದು 9 ಜನದ ಮಕ್ಕಳು ಪ್ರಾಬ್ಲಮ್ ಆಗ್ತಾರೆ. ಮತ್ತು ಇದ್ರಿಗೆ ಸ್ಪೆಷಲಾಗಿ ಹೇಳಲಿಕ್ಕಿರೋದು ಇಷ್ಟೇ, ಎಂಥ ಮಕ್ಕಳು ಇಲ್ಲಿ ಬಂದಿದ್ದಾರೆ, ಅಲ್ಹಮ್ದುಲಿಲ್ಲ ಪೇರೆಂಟ್ಸ್ ಸಪೋರ್ಟಿಂದ ಸಕ್ಸಸ್ ಆಗಿದ್ದಾರೆ. ಈಗ ಈ 400 ಪೇರೆಂಟ್ಸ್ ಇದು 395 ಪೇರೆಂಟ್ಸ್ನ ಮಕ್ಕಳು ಸಕ್ಸಸ್ ಆಗಲಿಕ್ಕೆ ಕಾರಣ ಪೇರೆಂಟ್ಸ್. ಸೆಕೆಂಡ್ರಿ ನಾವು ಮಾಡುವ ಕೆಲಸ, ಟೀಚರ್ಸ್ನವರು ಮಾಡುವ ಕೆಲಸಕ್ಕೆ ಪೇರೆಂಟ್ಸ್ ಕೊಟ್ಟ ಬೆನ್ನೆಲುಬು ಸಪೋರ್ಟ್. ಅದೇ 5% ಪೇರೆಂಟ್ಸ್, ಒಂದು 5 ಪೇರೆಂಟ್ಸ್ ನಾನು ಈಗಲೂ ನೋಡ್ತಾ ಇದ್ದೇನೆ. ಅವರ ಮಕ್ಕಳನ್ನು ಅವರ ಮಕ್ಕಳು ಟೀಚರನ್ನು ಬೈಯುವ ಲೆವೆಲ್ಗೆ ಹೋಗ್ತಾರೆ. ಏನು ಕಾರಣ? ಅವರ ಮುಂದೆ ಟೀಚರನ್ನು ಫೋನ್ ಮಾಡಿ ಬೈಯೋದು. ಇದು ನಮ್ಮ ಒಂದು ಸಿಸ್ಟಮ್. ಅದಕ್ಕೆ ಹೇಳ್ತಾ ಇದ್ದು, ಇಲ್ಲಿ ಪ್ರಾಬ್ಲಮ್ಸ್ 5% ಮಕ್ಕಳಲ್ಲ, ಈ 395% ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತದೆ ಈ 5%ಇಂದ. ಇದು ನಮಗೆ ದೊಡ್ಡ ಒಂದು ಈಗ ಟಾರ್ಗೆಟ್. ಬಾಕಿ ಎಲ್ಲ ನಮ್ಮದು ಸಕ್ಸಸ್ ಅಲ್ಹಮ್ದುಲಿಲ್ಲ. ಅಲ್ಲಾಹ್ ಒಳ್ಳೆ ಇದು ಕೊಡ್ತಾ ಇದ್ದಾನೆ. ಇದು ಬೆಳೆಸಿದ್ದು ನಾನಲ್ಲ, ಏನು ನನ್ನ ನಿಯತ್ತೇನಿದೆ ಆ ನಿಯತ್ತಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸೃಷ್ಟಿಕರ್ತನು ನನಗೆ ಎಲ್ಲ ಬೆನ್ನೆಲುಬಾಗಿದ್ದಾನೆ. ಈಗ ಇಲ್ಲಿದ್ದ ಹೋದ ಟೀಚರ್ಸ್ ನಾವು ವರ್ಷ ಟೀಚರ್ಸ್ ನೋಡ್ತೇವೆ, ಒಳ್ಳೆ ವರ್ಕ್ ಮಾಡಿದ ಟೀಚರ್ಸನ್ನು ನಾವು ಕಂಟಿನ್ಯೂ ಮಾಡ್ತೇವೆ. ಅವರಿಗೇನು ವೇತನ ಕೊಡಬೇಕು ಅದು ಕೊಟ್ಟು ಕಂಟಿನ್ಯೂ ಮಾಡ್ತೇವೆ. ನಾನು 2-3 ವರ್ಷದಿಂದ ಯಾವ ಟೀಚರ್ಸದ್ದು ಕ್ವಶನ್ ಹಾಕಲಿಲ್ಲ. ಎಲ್ಲಿ ತನಕ ಕೇಳಿದರೆ, ಒಂದು ಟೀಚರ್ ಕೆಲಸ ಮಾಡೋದು ಕಮ್ಮಿ, ನನಗಿಷ್ಟೇ ಮಾಡಲಿಕ್ಕೆ ಆಗೋದು ಹೇಳಿ, ಈಗ ಅಪಾಯಿಂಟ್ಮೆಂಟ್ ಆದ ನಂತರ ಇಷ್ಟೇ ಕೆಲಸ ಮಾಡೋದು ಹೇಳಿದರು. ನಾನು ಟೀಚರ್ಗೆ ಫೈಟ್ ಮಾಡಲಿಕ್ಕೆ ಹೋಗಲಿಲ್ಲ. ಒಂದೇನು, ನನ್ನ ಸ್ಕೂಲಿಗೆ ಕಿರಿಕಿ ಆಗೋದು ಬೇಡ, ಮತ್ತು ಪ್ರಾಬ್ಲಮ್ ಆಗೋದು ಬೇಡ,
ಎಲ್ಲಿ ಅಲ್ಲಿ ಹೊಸ ಟೀಚರ್ ಹಾಕಿ ಕೆಲಸ ಮಾಡಿಸಿ ನಾನು ಮಾಡಿದ್ದು, ಹಾರ್ಡ್ ವರ್ಕ್ ಮಾಡಿದ್ದು. ಈ ವರ್ಷ ನಾನು ಕಟ್ಟುನಿಟ್ಟು ತೀರ್ಮಾನ ತೆಗೆದೆ. ಕೇಳಿದರೆ ಇದು ಬೆಳೀತಾ ಹೋಗ್ತಾ ಇದೆ. ನಾನು ಒಬ್ಬರ ಕೈಯಲ್ಲಿ ಕೊಡುವಾಗ ಆ ಸಿಸ್ಟಮಿಂದ ಬರದಿದ್ದರೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಈ ವರ್ಷ ಕಟ್ಟುನಿಟ್ಟು ರೂಲ್ಸ್ ತೆಗೆದೇನೆ. ಸ್ಟಾರ್ಟಿಂದ ಕೆಲಸ ಮಾಡೋರು ಇಲ್ಲಿ ಬೇಡ. ಮಕ್ಕಳ ಮೇಲೆ ಗೌರವವಿಲ್ಲದ ಮಕ್ಕಳು ಕಲಿಬೇಕು, ಮಕ್ಕಳ ಫ್ಯೂಚರು ಅವರ ಸ್ವಂತ ಮಕ್ಕಳ ಥರ ಆ ಮಕ್ಕಳಿಗೆ ಬೇಕಾಗಿ ಕೆಲಸ ಮಾಡೋದಿದ್ದರೆ ನಾನು ಸ್ಪಾಟಲ್ಲಿ ಅವರಿಗೆ ವಾರ್ನಿಂಗ್ ಕೊಡ್ತೇನೆ, ನೋಟಿಸ್ ಕಳಿಸ್ತೇನೆ. ಇದು ನನ್ನ ಕೆಲಸ. ಯಾಕೆಂದರೆ ನನಗೆ ಒಳ್ಳೆ ಟೀಚರ್ಸ್ ಬೇಕು. ಈಗ ಈ ವರ್ಷ ನೆಕ್ಸ್ಟ್ ಇಯರು ತುಂಬ ಟೀಚರ್ಸ್ ಪ್ರಿನ್ಸಿಪಾಲ್ ಹೇಗೆ ಮಾತು ಕೊಟ್ಟಿದ್ದಾರೆ ಅದೇ ಥರ ತುಂಬ ನೇತ್ರಾವತಿ ತುಂಬ ಟೀಚರ್ಸ್ನವರು ಇದ್ದಾರೆ. ಎಲ್ಲ ಟೀಚರ್ಸ್ ಯಾರು ಕಲೀಲಿಕ್ಕಾಗಲ್ಲ. ಅವ್ರು ಮಾತು ಕೊಟ್ಟಿದ್ದಾರೆ, ಸರ್ ನಾವು ಇದ್ದೇವೆ, ನಿಮ್ಮ ಕನಸು ಏನಿದೆ ಅದರಿಂದ ನಾವು ಕೆಲಸ ಮಾಡ್ತೇವೆ. ಈ ವರ್ಷ ಮಾಡಿದ್ದೇವೆ, ನೆಕ್ಸ್ಟ್ ಇಯರು ಮಾಡ್ತೇವೆ. ನಿಮ್ಮ ಸಪೋರ್ಟ್ ಯಾವತ್ತೂ ನೀವು ಹಿಂದೆ ಜರಿಬೇಡಿ, ನೀವು ಇದರ ಮುಂದೆ ನಿಲ್ಲಿ, ನಿಮ್ಮೊಟ್ಟಿಗೆ ಕೆಲಸ ಮಾಡ್ತೇವೆ ಸರ್. ಅದೇ ಮಾತಾಡಿದರು, ಹಿಂದೆ ಜರಿಬೇಡಿ. ನಾನು ಹೇಳಿದೆ, ಇನ್ನು 5% 5 ಜನ ಕೊಡುವ ನೋವು ಇದೆಯಲ್ಲ, ಒಂದೊಂದು ಸರಿ ನಮಗೆ ಇದು ಸಾಕು ಅಂತ ಹೇಳುವ ಲೆವೆಲ್ಗೆ ಹೋಗ್ತದೆ. ಅಷ್ಟು ನೋಡು ಹೇಳಿದರೆ ಬ್ಯಾಡ್ ವಾಯ್ಸಲ್ಲಿ ಮಕ್ಕಳ ಮುಂದೆ ಕರೆಯುವಾಗ ಅದು ಒಂದು ನೋವು ಇದೆಯಲ್ಲ, ಅದು ಸಹಿಸಲಿಕ್ಕಾಗಲ್ಲ. ಆದರೂ ಅಲ್ಲಿ 395 ಮಕ್ಕಳಿಗೆ ಬೇಕಾಗಿ 95 ಪೇರೆಂಟ್ಸ್ನ ಮಕ್ಕಳಿಗೆ ಬೇಕಾಗಿ ಮಾತ್ರ ಆ ದೇವರ ಒಂದು ಕ್ಷಮೆಯಿಂದ ಅವನು ಕೊಟ್ಟ ಕ್ಷಮೆ ನನಗೆ ಅದು ದೊಡ್ಡ ಗ್ರೇಟ್. ಅಲ್ಹಮ್ದುಲಿಲ್ಲಾಹ್ ಈ ಲೆವೆಲ್ಗೆ ತಂದಿದ್ದೇನೆ. ಆ ನೋವು ಎಲ್ಲಿಗೆ ಹೋದರೆ ತುಂಬ ಲಾಂಗ್. ಅಷ್ಟು ನಾನು ಇಷ್ಟೇ ಹೇಳೋದು, ಯಾರಿಗೆ ನಿಮ್ಮ ಮಕ್ಕಳು ಒಳ್ಳೆದಾಗಬೇಕು. ನನಗೆ ಮಕ್ಕಳು ಇಷ್ಟು ಬೇಕು, 500 ಬೇಕು, ಈಗ ಇದ್ದ 500 ಮಕ್ಕಳು ಇಲ್ಲಿ ಇರಬೇಕು, ಅದು ನನ್ನ ವಿಷಯವೇ ಅಲ್ಲ. ನನಗೆ 100 ಮಕ್ಕಳ 200 ಮಕ್ಕಳ ಅದೆಲ್ಲ ಎಷ್ಟು ಮಕ್ಕಳಿದ್ದಾರೆ ಅವರಿಗೆ ನಾನು ಚಂದದಲ್ಲಿ ಕಲಿಸ್ತೇನೆ. ಯಾರಿಗೆ ಅವರ ಮಕ್ಕಳು ಒಳ್ಳೆದಾಗಬೇಕು, ಒಳ್ಳೆ ಲೆವೆಲ್ಗೆ ಹೋಗಬೇಕು, ಅವರ ಒಳಗಡೆದ ಟ್ಯಾಲೆಂಟನ್ನು ಹೊರಗೆ ತರಬೇಕು, ಆ ಮಕ್ಕಳನ್ನು ಇಂಪ್ಲಿಮೆಂಟ್ ಮಾಡಬೇಕು, ಫ್ಯೂಚರ್ ಒಳ್ಳೆ ಲೆವೆಲ್ಗೆ ತರಬೇಕು. ಯಾಕೆಂದರೆ ಕಲ್ಚರ್ ಸರಿ ಮಾಡಬೇಕು, ಅವರ ಸ್ವಭಾವ ಸರಿ ಮಾಡಬೇಕು, ಅವರ ಮಾತು ಶೈಲಿ, ತಂದೆ ತಾಯಿ ಹತ್ರ ಮಾತನಾಡೋದು, ಟೀಚರ್ ಸರಿ ಮಾಡಬೇಕು. ಇದೆಲ್ಲ ಸರಿ ಮಾಡಬೇಕಾದ್ರೆ ನಮಗೆ ಟೀಚರ್ಸ್ದು ಸಪೋರ್ಟ್ ಸಾಕಾಗೋದಿಲ್ಲ, ಪೇರೆಂಟ್ಸ್ದು ಇಂಪಾರ್ಟೆಂಟ್ ಆಗ್ತದೆ. ನಮ್ಮ ಹತ್ರ ಏನಾದರೂ ಟೀಚರ್ಸ್ ಏನಿದ್ರೆ ಬಂದು ಕೂತ್ಕೊಂಡು ಮಾತಾಡ್ಬೋದು, ನೋ ಪ್ರಾಬ್ಲಮ್. ನಾವು ತಿದ್ದಿ ಸರಿ ಮಾಡ್ತಾ ಹೋಗುವ. ಎಲ್ಲರೂ ಒಳ್ಳೆಯವರು, ಎಲ್ಲರ ಹತ್ರ ತಪ್ಪ ಬರಲ್ಲ, ನಮ್ಮ ಹತ್ರ ತಪ್ಪ ಬರಲ್ಲ, ಚರ್ಚೆ ಇಲ್ಲ, ಎಲ್ಲರ ಹತ್ರ ಬರ್ಬೋದು. ಸರಿ ಮಾಡ್ತಾ ಒಟ್ಟಿಗೆ ಸೇರಿ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಅದರೊಟ್ಟಿಗೆ ಮಕ್ಕಳು, ನನಗೆ ಧೈರ್ಯ ಇದೆ ಮಕ್ಕಳನ್ನು ಸರಿ ಮಾಡ್ಬೋದು. ಯಾವತ್ತು ಎಂಥ ಮಕ್ಕಳನ್ನು ಸರಿ ಮಾಡಬಹುದು ಧೈರ್ಯ ಇದೆ. ಯಾಕೆಂದರೆ ನಾನು ಇಲ್ಲಿದ್ದ ಅನುಭವ ತುಂಬ ಮಕ್ಕಳು ನನ್ನ ಹತ್ರ ಫೋನ್ ನನಗೆ ಮಾಡಬೇಡಿ, ನೀವೇ ಹೇಳಿ ಆ ಬಿಟ್ಟು ಕೊಟ್ಟು ಹೋದ ಎಷ್ಟೋ ಪೇರೆಂಟ್ಸ್ ಇದ್ದಾರೆ. ಇವತ್ತು ನನಗೆ ಎಷ್ಟೋ ಪೇರೆಂಟ್ಸ್ ದುವಾ ಮಾಡಲಿಕ್ಕೆ ಕಾರಣ ನನ್ನ ಹತ್ರ ಒಂದು ಸತ್ಯ ಇದೆ. ನನಗಿಷ್ಟೇ ದುವಾ ಬೇಕಾದದ್ದು, ಅದು ಸಿಗ್ತದೆ ಧೈರ್ಯ. ಸತ್ಯದಲ್ಲಿ ನಾವು ಹೋಗ್ತಾ ಇದ್ದೇನೆ. ಯಾರಿಗೆ ಮಕ್ಕಳು ಒಳ್ಳೆದಾಗಬೇಕು ಅಂಥವರೇ ಇದಕ್ಕೆ ಬಂದರೆ ಒಳ್ಳೆಯದು. ಯಾಕೆಳಿದರೆ ಇಲ್ಲಿ ಬಿಸ್ನೆಸ್ ಅಲ್ಲ ವಿಷಯ. ಇದು ಮಕ್ಕಳ ಒಂದು ಫ್ಯೂಚರ್. ನಿಮಗೆ 1-2 ಮಗು ಇರ್ಬೋದು, 3 ಮಗು ಇರ್ಬೋದು. ಆ ಮಗುವನ್ನು ನೀವು ಎಷ್ಟು ಕಷ್ಟದಿಂದ ಸಾಕ್ತೀರಿ, ಅದೇ ನಿಯತ್ತಿಟ್ಟು ಅದೇ ಕಷ್ಟದಿಂದ ನಾವು ಇಲ್ಲಿ 500 ಮಕ್ಕಳು ಸಾಕಬೇಕಾಗ್ತದೆ. ನಮಗೆ ಬೆಳಗಿನ ಸಂಜೆ ತನಕ ಆ ಮಕ್ಕಳನ್ನು ನೋಡಿ ಅವರಿಗೆ ಕಲಿಕೆ ಕೊಡಬೇಕು, ಅವರಿಗೆ ತುಂಬ ಪ್ರಯತ್ನ ಇರ್ತದೆ. ಆ ಪ್ರಯತ್ನ ನಮಗೆ ಅವರು ಫಾಲೋಅಪ್ ಮಾಡಬೇಕಾದರೆ ಪೇರೆಂಟ್ಸ್ದು ಸಪೋರ್ಟ್ ಇಂಪಾರ್ಟೆಂಟ್. ಯಾವತ್ತು ನೀವು ಟೀಚರನ್ನು ಪೇರೆಂಟ್ಸ್ ಆ ಮಕ್ಕಳ ಮುಂದೆ ಬೈತೀರಿ, ನೆಕ್ಸ್ಟ್ ಡೇ ಆ ಮಗು ಬಂದು ಟೀಚರ್ ಕೊಡೋರು ಎಕ್ಸ್ಪರ್ಟ್. ನನ್ನ ಅನುಭವ, ಈ ವರ್ಷದ ಒಂದು ಅನುಭವ. ಒಂದು ಟೀಚರ್ ನನ್ನ ಕಣ್ಣಿನ ಮುಂದೆ ನೋವಿಂದ ಹೇಳಿದೆ, ಆಗೋದಿಲ್ಲ ಸರ್, ಆಗೋದಿಲ್ಲ, ಮಕ್ಕಳು ನನ್ನಿಂದ ಆಗೋದಿಲ್ಲ. ಯಾಕೆಂದರೆ ನೋಡಿ ಅಲ್ಲಿ ಒಂದು ಮಗು ಮಾಡುವ ಟಾರ್ಚರಿಂದ ಎಲ್ಲ ಮಕ್ಕಳಿಗೂ ಡಿಸ್ಟರ್ಬ್ ಆಗ್ತಾಯಿದೆ. ಅದಕ್ಕೆ ಒಂದೇ ಹೇಳ್ತಾ ಇರೋದು, ನಾವು ಟೀಚರ್ಸು ನಾನು ಒಂದೇ ರಿಕ್ವೆಸ್ಟ್ ಮಾಡಿದ್ದು, ಅವ್ರು ಬರುವಾಗಲೆಲ್ಲ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದು ಇಷ್ಟೇ, ಮಕ್ಕಳನ್ನು ನೀವು ಅವರ ಫ್ಯೂಚರ್ ಡೆವಲಪ್ಮೆಂಟಿಗಾಗಿ ಕೆಲಸ ಮಾಡಿ, ದುಡ್ಡಿಗೆ ಮಾಡಬೇಡಿ. ನಾನು ಸರ್ ಹತ್ರ ಒಂದು ಮಾತು ಹೇಳಿದ್ದೇನೆ, ನೆನಪೇ ಗೊತ್ತಿಲ್ಲ, ನೀವು ದುಡ್ಡು ಮಾಡಿಕೊಟ್ಟು ನಿಮಗೆ ಇಲ್ಲಿ ವ್ಯಾಲ್ಯೂ ಇರಲ್ಲ. ಸರ್ ಹತ್ರ ಹೇಳಿದ ಮಾತು, ಇಲ್ಲಿ ಮಕ್ಕಳಿಗೆ ನೀವು ಕಲಿಸಿ ಮಕ್ಕಳ ಲೆವೆಲ್ ಇಂಪ್ಲಿಮೆಂಟ್ ಮಾಡಿದರೆ, ಡೆವಲಪ್ಮೆಂಟ್ ಮಾಡಿದರೆ ನಿಮಗೆ ವ್ಯಾಲ್ಯೂ ಇದೆ. ಯಾಕೆಂದರೆ ನನ್ನ ನಿಯತ್ತು ಅಷ್ಟೇ. ನಾನು ಇವತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಎಷ್ಟೋ ಜನ ಒಂದು ಬೊಬ್ಬಾಗ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಯಾಕೆ ತೆಗೆಯುವುದಿಲ್ಲ. ಒಂದು ಕ್ಲಾಸಲ್ಲಿ ಆಲ್ರೆಡಿ ಮಕ್ಕಳಿದ್ದಾರೆ. ನಾನು ಸುಮ್ಮನೆ ದುಡ್ಡು ಸಿಕ್ಕಿದಂಥ ಕ್ಲಾಸ್ ವೈಸ್ ಮಾಡ್ತಾ ಹೋದರೆ ಈ ಮಕ್ಕಳಿಗೆ ಕಲಿಸುವ ಕೆಪಾಸಿಟಿ ಬೇಕಲ್ಲ. ಈಗ ಇಲ್ಲಿದ್ದ ಮಕ್ಕಳು ಒಂದು ಲೆವೆಲು, ಹೊಸ ಬರುವ ಮಗು ಒಂದು ಲೆವೆಲು. ಈ ಒಂದು ಟೀಚರನ್ನೆಲ್ಲ ಕಲಿಸಿದರೆ ಈ ಮಗುವನ್ನು ಹೇಗೆ ಕಲಿಸೋದು? ಇದನ್ನು ಕಲಿಸುವಾಗ ಇದು ಹಾಳಾಗ್ತದೆ, ಇದನ್ನು ಕಲಿಸುವಾಗ ಇದು ಆಗ್ತದೆ. ಇದನ್ನು ತಾರತಮ್ಯ ಮಾಡಿ ಅದು ಸರಿ ಮಾಡಿ ಕಲಿಸಬೇಕು. ಅದಕ್ಕೆ ಈ ವರ್ಷ ನಾನು ಹೊಸ ಪ್ಲ್ಯಾನ್ ಮಾಡಿದ್ದೇನೆ. ಈ ವರ್ಷ 15 ತಾರೀಕಿಗೆ ಒಂದು 15 ದಿವಸ ಮುಂಚೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು. 3ರಿಂದ ಮಕ್ಕಳ ಲ್ಯಾಂಗ್ವೇಜ್, ಮಕ್ಕಳ ಗ್ರಾಮರ್ ಅಲ್ಲಿಂದ ರೆಡಿ ಮಾಡ್ತಾ ಹೋದರೆ
ಒಂದು 15 ಡೇಸ್ 20 ಡೇಸ್ ನಾವು ರೆಡಿ ಮಾಡಿದರೆ ನೆಕ್ಸ್ಟ್ ನಮಗೆ ಅವರಿಗೆ ಕಲಿಸಲಿಕ್ಕೆ ಟೀಚರ್ಸ್ನವ್ರಿಗೆ ಈಸಿ ಆಗ್ತದೆ. ಇಲ್ಲದ್ರೆ ಲೆಸನ್ ಪ್ಲ್ಯಾನ್ ತೆಗಿತಾ ಹೋಗುವಾಗ ಇದು ರೆಡಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ನನ್ನೊಂದು ಪ್ಲ್ಯಾನ್ ನಾನು ಕೊಟ್ಟಿದ್ದೇನೆ, ಡಿಪಾರ್ಟ್ಮೆಂಟಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೇನೆ. ಅದು ಬಂದರೆ ಅವರು ನನಗೆ ಪರ್ಮಿಷನ್ ಕೊಟ್ಟರೆ 15 ಡೇಸ್ ಮುಂಚೆವೇ ನಾವು ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದೇವೆ. 3ರಿಂದ ಆ ಮಕ್ಕಳಿಗೆ ಅದರಲ್ಲಿ ಏನೂ ಇಲ್ಲ, ಹಿಂದಿ, ಇಂಗ್ಲೀಷ್, ಕನ್ನಡ ಲ್ಯಾಂಗ್ವೇಜ್, ಅದೇ ಥರ ಅರಬಿಕ್, ಈ 4 ಲ್ಯಾಂಗ್ವೇಜನ್ನು ಅವರಿಗೆ ಓದಲಿಕ್ಕೂ ಬರೀಲಿಕ್ಕೂ ಆದಷ್ಟು ರೆಡಿ ಆಗಬೇಕು. ಅದೇ ಥರ ಮಾತಾಡುವ ಸ್ಕಿಲ್, ಮಾತಾಡುವ ಗ್ರಾಮರ್ ಕ್ಲಿಯರಾಗಿ ಮಾಡಲಿಕ್ಕೆ ಇದೆಲ್ಲ ಇದೆ. ಯಾಕೇಳಿದರೆ ನಮ್ಮದು ನನಗೆ ಗೊತ್ತಿರಲಿಲ್ಲ, ನನಗೆ ಬಿಸ್ನೆಸ್ ಮಾಡ್ತಾಯಿದ್ದ ನಾನು ಏನೋ ಒಂದು ಮಾಡಬೇಕು ಬಂದಿದೆ. 8 ಮಕ್ಕಳಿದ್ದರು. ನಾನು ಇದೇ ಥರ ಒಂದು ಸ್ಟೇಜಲ್ಲಿ ಒಂದು ವೀಡಿಯೋದಲ್ಲಿ ಹೇಳಿದೆ, ನಾನು ಮಕ್ಕಳನ್ನ ಒಲ್ಲದು ಮಾಡ್ತೇನೆ, ಸ್ವಲ್ಪ ಮಕ್ಕಳನ್ನು ಕೊಡಿ, ಇಷ್ಟೇ ಹೇಳಿದೆ. ಆ ವಿಡಿಯೋ ಈಗಲೂ ಇದೆ, ನೀವು ಕೊಟ್ಟರೆ ನಾನು ಏನೋ ಒಂದು ಪ್ಲ್ಯಾನ್ ಇದೆ ಮಾಡ್ತೇನೆ ಅಂತ. ಆಗ ಮಕ್ಕಳು ಬಂದರು. ಆಗ ನನಗೆ ಗೊತ್ತಾಯಿತು, ಇದು ತುಂಬ ಇಂಗ್ಲೀಷ್ ಗೊತ್ತಿಲ್ಲದ ಮಗು ಇದೆ. 8th ಮಕ್ಕಳಿಗೆ 8th ಸ್ಟ್ಯಾಂಡರ್ಡ್ ಪೇರೆಂಟ್ಸ್ ಇರ್ಬೋದು ಇಲ್ಲಿ, ಇಂಗ್ಲೀಷ್ ಓದಲಿಕ್ಕೆ ಗೊತ್ತಿಲ್ಲ. 7th ಸ್ಟ್ಯಾಂಡರ್ಡ್ಗೆ ಇಂಗ್ಲೀಷ್ ಓದಲಿಕ್ಕೆ ಗೊತ್ತಿಲ್ಲ. ಇಂಥ ಮಕ್ಕಳು, ಆಗ ನಮಗೆ 6th ಸ್ಟಾರ್ಟ್ ಮಾಡಿದ್ದು, 6th ಸ್ಟ್ಯಾಂಡರ್ಡ್ವರೆಗೆ ಓದಲಿಕ್ಕೆ ಗೊತ್ತಿಲ್ಲ. ಆಗ ನನಗೆ ಅರ್ಥ ಆಯಿತು ಇದೊಂದು ಟಾಸ್ಕ್. ಆಗ ನಾನು ನೆಕ್ಸ್ಟ್ ಹೇಗೆ ಹೋಗಬೇಕು ತೀರ್ಮಾನ ತೆಗೆದು ಅಲ್ಹಮ್ದುಲಿಲ್ಲಾಹ್ ಈ ಲೆವೆಲ್ಗೆ ನಾನು ತಗೊಂಡು ಬಂದಿದ್ದೇನೆ. ಏನೂ ನನಗೆ ಒಂದೇ ಹೇಳಲಿಕ್ಕಿರೋದು, ಇದು ನೀವು ಕೇವಲ ಸ್ಕೂಲು, ಬಿಸ್ನೆಸ್ ಸ್ಕೂಲ್ ಅಂತ ಅನಿಸ್ಬೇಡಿ, ನಿಮ್ಮ ಮಕ್ಕಳ ಫ್ಯೂಚರ್ ಇಂಪ್ಲಿಮೆಂಟ್ ಮಾಡುವ ಸ್ಥಳ. ಈಗ ಸಾರ್ ಇರ್ತಾರೆ, ನನ್ನ ನಂಬರಿಗೆ ನೆಕ್ಸ್ಟ್ ಯಾವುದು ಕಾಲ್ ಮಾಡಲಿಕ್ಕೆ ಹೋಗಬೇಡಿ. ಆಲ್ರೆಡಿ ಸಾರ್ ಇರ್ತಾರೆ, ಸಾರ್ ಹತ್ರ ಡಿಸ್ಕಸ್ ಮಾಡಿ, ಅವರು ಎಲ್ಲ ಸಪೋರ್ಟ್ ಕೊಡ್ತಾರೆ. ನನಗೆ ಇಲ್ಲಿ ಇದ್ದ ಎಲ್ಲ ಟೀಚರ್ಸ್ನವರೆಲ್ಲ ವರ್ಕ್ ಮಾಡಿದವರೇ ನೆಕ್ಸ್ಟು ಕಂಟಿನ್ಯೂ ಆಗೋದು. ಮೇ ಬಿ ಒಂದು 2-3 ಟೀಚರ್ಸ್ನವರು ಮದುವೆ ವಿಷಯದಲ್ಲಿ ಹೋಗಿದ್ದಾರೆ, ಅದು ಬಿಟ್ಟರೆ ಬಾಕಿ ಎಲ್ಲ ಒಳ್ಳೆ ಟೀಚರ್ಸ್ನವರು ಕಂಟಿನ್ಯೂ ಆಗ್ತಾ ಇದ್ದಾರೆ. ಮತ್ತು ನಾವು ಅಗ್ರಿಮೆಂಟ್ ಕೊಡಬೇಕಾದ್ರೆ ನಮ್ಮ ಒಂದು ಕಂಡೀಷನ್ ಇದೆ, ಈ ವರ್ಷ ಯಾರು ಒಳ್ಳೆ ವರ್ಕ್ ಮಾಡ್ತಾರೆ ಅವರಿಗೆ ಅಗ್ರಿಮೆಂಟ್ ಕೊಡ್ತೇವೆ ಅಂತ. ಮತ್ತು ಅದೇ ಥರ ನಮಗೆ ತುಂಬ ಖರ್ಚು ಮಾಡಿ ಅಟ್ರಾಕ್ಷನ್ ಮಾಡಿ ಮಾಡುವ ಲೆವೆಲು ಫೈನಾನ್ಸ್ ನಾವು ಅಷ್ಟು ತೆಗಿಲಿಕ್ಕೆ ಆಗೋದಿಲ್ಲ, ನಾವು ತೆಗೆಯೋದು ಇಲ್ಲ. ನಮಗೆ ನಮ್ಮದೊಂದೇ ಇರೋದು ಮೀಡಿಯಾದ ಮುಂದೆವೇ ಪಬ್ಲಿಸಿಟಿಗೆ ಮುಂದೆ ತೋರಿಸಿ ಅಟ್ರಾಕ್ಷನ್ ಮಾಡೋದು ನನ್ನ ಪ್ಲ್ಯಾನ್ ಅಲ್ಲ. ಪ್ರತಿಯೊಂದು ಮಗು ಒಳ್ಳೆದಾಗಿ ನನಗೆ ಪ್ರಾರ್ಥನೆ ಮಾಡಬೇಕಂತ ಇದು ನನ್ನ ಒಂದು ಪ್ಲ್ಯಾನ್. ಅದಕ್ಕಿಂತ ಆಚೆ ನಾನು ಯಾವುದು ಬಾಯಿಸಲಿಲ್ಲ ಇಷ್ಟವರೆಗೆ. ಅದಕ್ಕೆ ಹೇಳ್ತಾ ಇರೋದು, ಮಕ್ಕಳನ್ನು ಒಳ್ಳೆದು ಮಾಡಬೇಕು. ಏನೋ ಒಂದು ಅವರು ಮಾಡ್ತಾರೆ, ಅವರೊಟ್ಟಿಗೆ ಸೇರಿ ಒಳ್ಳೆ ಮಾತನಾಡಿ ಅವರೊಟ್ಟಿಗೆ ಸಪೋರ್ಟ್ ಕೊಟ್ಟು ಆ ಮಗುವನ್ನು ಒಳ್ಳೆದು ಮಾಡುವ. ನಮಗೆ ನೋಡಿ, ನಿಮ್ಮ 2 ಮಗುವನ್ನು ನೀವು ಮಾಡುವ ಕೆಲಸ, ಅಲ್ಲಾದರೂ 3 ಮಗು ಇರುವಾಗ ನೀವು ಮಾಡುವ ಕೆಲಸ ಏನು, ಆ ಮಗುವನ್ನು ಒಳ್ಳೆದು ಮಾಡಬೇಕು, ಆ ಮಗು ಫ್ಯೂಚರ್ ಡೆವಲಪ್ಮೆಂಟ್ ಆಗಬೇಕು. ಎಕ್ಸ್ಟ್ರಾ ನಿಮಗೆ ಇರ್ತದೆ, ಅವರಿಗೆ ಊಟ ಬಡಿಸಬೇಕು. ನಮಗೆ ಊಟ ಮಾಡಿಸುವ ಒಂದು ಮೆಥಡ್ ಸ್ವಲ್ಪ ಕಮ್ಮಿ ಇರ್ತದೆ. ಬಾಕಿ ನಿಮ್ಮ ಎಲ್ಲ ಮೈಂಡ್ಸೆಟ್ ನಮ್ಮ ಹತ್ರ ಇದೆ. ಆದರೂ ನಿಮ್ಮ ಹತ್ರ 3 ಮಕ್ಕಳು ಇರುವಾಗ ನಮ್ಮ ಹತ್ರ 500 ಮಕ್ಕಳಿದ್ದಾರೆ. ಈ 500 ಮಕ್ಕಳನ್ನು ಸರಿ ಮಾಡಬೇಕಾದ್ರೆ ಎಲ್ಲ ಪೇರೆಂಟ್ಸ್ ನಮಗೆ ಕೈ ಕೊಟ್ಟರೆ ಮಾತ್ರ ಆಗೋದು. ಅದಕ್ಕೆಷ್ಟೇ ಹೇಳೋದು, ಯಾರು ಈ ಸ್ಕೂಲಲ್ಲಿ ಈ ನಿಯತ್ತಿದ್ದವರು ಬಂದರೆ ಮಾತ್ರ ಸಕ್ಸಸ್ ಆಗ್ತಾರೆ. ಇಲ್ಲಿ 500 ಮಕ್ಕಳು ಬರೋದಲ್ಲ, ನಾವು ಲೆಕ್ಕ ತೋರಿಸೋದೇ ಇಲ್ಲ, ನನಗಷ್ಟು ಲೆಕ್ಕ ತೋರಿಸೋ ಅಗತ್ಯವಿಲ್ಲ. ಅದು ತೋರಿಸೋದಾದರೆ ಸರ್ ಹೇಳಿದಾಗೆ ಇದು 500 ಅಲ್ಲ. ನಾನು ಹೋದ ವರ್ಷ ತೆಗೆದಿದ್ದರು, ಅದಕ್ಕೆ ಮುಂಚೆ ವರ್ಷ ಕರೆಕ್ಟ್ ಮಕ್ಕಳು ತೆಗೆದಾದರೆ ಮೇ ಬಿ ಒಂದು 700-800 ಮಕ್ಕಳ ಮೇಲೆ ಹೋಗ್ತಿತ್ತು. ನಾನು ಮಕ್ಕಳು ತೆಗೆಯೋದು ನನಗೆ ಇಂಪಾರ್ಟಲ್ಲ. ನೆಕ್ಸ್ಟು ಅಷ್ಟೇ, ನನಗೆ ಎಷ್ಟು ಆಗ್ತದೆ ಅಷ್ಟು ನಾನು ಮಾಡ್ತಾ ಹೋಗ್ತಾನೆ. ನನ್ನೊಟ್ಟಿಗೆ ಕೈ ಜೋಡಿಸುವ ಎಲ್ಲರೂ ನನ್ನೊಟ್ಟಿಗೆ ನಿಂತರೆ ಡೆಫಿನೆಟ್ಲಿ ಮಕ್ಕಳು ಒಳ್ಳೆದಾಗ್ತಾರೆ, ನಿಮ್ಮ ಮಕ್ಕಳು ಒಳ್ಳೆದಾಗ್ತಾರೆ. ಅದೇ ಥರ ನಿಮ್ಮೊಟ್ಟಿಗೆ ಇಲ್ಲಿ ಬರೋ ಎಲ್ಲ ಮಕ್ಕಳನ್ನು ಒಳ್ಳೆದು ಮಾಡಲಿಕ್ಕೆ ನಮಗೆ ಈಸಿ ಆಗ್ತದೆ, ಪ್ರತಿಯೊಂದು ಪೇರೆಂಟ್ಸ್ ಇಂಪ್ಲಿಮೆಂಟ್ ಮಾಡಿದರೆ. ಇದು ನನಗೆ ಎಷ್ಟೇ ಹೇಳಲಿಕ್ಕಿರೋದು, ನನ್ನ ಪ್ರಯತ್ನ, ನನ್ನ ಇದು ಅಲ್ಹಮ್ದುಲಿಲ್ಲಾಹ್ ಅದು ಅಲ್ಲಾಹು ಪರೀಕ್ಷಣೆ ಮಾಡ್ತಾ ಇದ್ದಾನೆ, ನಾನು ಎನಿಸುತ್ತೇನೆ ಪರೀಕ್ಷಣೆ ಮಾಡ್ತಾ ಇದ್ದಾನೆ. ಇದು ಎತ್ತರಕ್ಕೆ ಬೆಳೆದಿದ್ದಂತ ಹೇಳಿ ನಾನು ಅಹಂಕಾರ ತೋರಿಸಿದ್ದಲ್ಲ, ನನಗೆ ಎತ್ತರಕ್ಕೆ ಬೆಳೆಯುವುದಲ್ಲ. ಮಕ್ಕಳು ಒಳ್ಳೆಯದಾಗಿ ನನ್ನ ಮರಣ ನಂತರ ಪ್ರಾರ್ಥನೆ ಮಾಡುವ ಮಕ್ಕಳು ಸಿಕ್ಕಬೇಕು, ಅದೇ ನನ್ನದೊಂದು ಆಸೆ. ಅಷ್ಟೇ ನನಗೆ ಸಿಕ್ಕಿದರೆ ಸಾಕು, ಬೇರೆ ಯಾವುದು ಇದರಲ್ಲಿ ಉದ್ದೇಶ ಮಾಡೋದಿಲ್ಲ. ಇನ್ಶಾಲ್ಲ ನಿಮಗೆ ಏನು ಇದ್ದರೂ ಪ್ರಿನ್ಸಿಪಾಲ್ ಇರ್ತಾರೆ, ಅವ್ರ ಹತ್ರ ಡಿಸ್ಕಷನ್ ಮಾಡಿ, ಅವ್ರ ಹತ್ರ ಮಾತಾಡಿ ಬಂದು, ಅವರು ಜೂನಲ್ಲಿ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾರೆ. ಅದ ನಂತರ ಏನು ಇದ್ದರೂ ಅವ್ರ ಹತ್ರ ಡಿಸ್ಕಷನ್ ಮಾಡಿ, ಏನು ವಿಷಯ ಅವ್ರ ಅಲ್ಲಿ ನಿಮಗೇನು ಪ್ರಾಬ್ಲಮ್ ಕಾಣುವ ಅಂಥ ಸಾಧ್ಯತೆ ಬಂದರೆ ಇನ್ಶಾಲ್ಲ ನಾವು ಇನ್ವಾಲ್ವ್ ಆಗುವ. ಈ ನಮ್ಮದು ಸಿಸ್ಟಮ್ ಈಗ ಸ್ಟ್ರಕ್ಚರ್ ರೆಡಿಯಾಗಿದೆ. ಈಗ ಸಾರ್ ಆಗಲಿ ಟೀಚರ್ ಯಾರು ಬಂದರೂ ಇಲ್ಲಿ ಸಾರಿಗೆ ತೋರಿಸಿದ್ದಾರೆ, ಸ್ಟ್ರಕ್ಚರ್ ಇದೆ, ಒಂದು ಕಲಿಸುವ ಮೆಥಡ್, ಒಂದು ಸಿಸ್ಟಮ್ ಎಲ್ಲ ಇದೆ. ಆ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡುವ ಒಂದು ಸಿಸ್ಟಮ್, ಅದು ಯಾರ್ದು, ಇವರ ಡ್ಯೂಟಿ. ಎಲ್ಲ ಟೀಚರ್ಸ್ನವರು ಸೇರಿ, ಸಾರ್ ಸೇರಿ ಎಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ನನ್ನೊಟ್ಟಿಗೆ ಸೇರಿ ಇಂಪ್ಲಿಮೆಂಟ್ ಆದರೆ ಅಲ್ಹಮ್ದುಲಿಲ್ಲಾಹ್ ಸಕ್ಸಸ್ ಆಗ್ತದೆ. ಇದು ನಮ್ಮೊಟ್ಟಿಗೆ ಪೇರೆಂಟ್ಸ್ ಸೇರಬೇಕು, ಅಷ್ಟೇ ಇರೋದು. ಇನ್ಶಾಲ್ಲ ಅದು ಮಾಡ್ತೇನೆ. ನೆಕ್ಸ್ಟ್ ಇಯರ್ದು
SLC 8 ಗಂಟೆಗೆ ಸ್ಟಾರ್ಟ್ ಮಾಡಿ 5ವರೆಗೆ ಕ್ಲೋಸ್ ಮಾಡೋ ಉದ್ದೇಶ ಇಷ್ಟೇ. ಮಕ್ಕಳಿಗೆ ಲಾಸ್ಟ್ ಮೂಮೆಂಟಲ್ಲಿ ಟಾರ್ಚರ್ ಆಗೋದು ಬೇಡ, ಮಕ್ಕಳ ಮೈಂಡ್ಗೆ ಒಂದು ಫ್ರೀಡಮ್ ಸಿಕ್ಕಬೇಕು ಅಂತ ಉದ್ದೇಶದಿಂದ SLCಗೆ ಸ್ಪೆಷಲ್ ಆಗಿ 8 ಗಂಟೆಯಿಂದ 5ವರೆ ತನಕ ಸ್ಕೂಲ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೇನೆ. ಅದೇ ಥರ ಫಸ್ಟ್ ಸ್ಟ್ಯಾಂಡರ್ಡಿಂದ 9th ತನಕ ಗ್ರಾಮರ್ದೊಂದು ರಿಸರ್ಚ್ ಸೆಟ್ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಹಾಕಿದ್ದೇನೆ. ಇನ್ಶಾಅಲ್ಲಾ ಅದು ಎಲ್ಲ ಒಂದು ಸಕ್ಸಸ್ ಮಾಡಬೇಕು. ಅವರ ಲ್ಯಾಂಗ್ವೇಜ್ ಸರಿ ಮಾಡಬೇಕು, ಕನ್ನಡ ಹಿಂದಿ ಲ್ಯಾಂಗ್ವೇಜ್ ಸರಿ ಮಾಡಬೇಕು, ಇದೆಲ್ಲ ತುಂಬ ಪ್ಲ್ಯಾನಲ್ಲಿ ಹಾಕಿದ್ದೇನೆ. ಅದೇ ಥರ LKG UKGಯಲ್ಲಿ ಅರಬಿಕ್ ಮತ್ತು ಇಂಗ್ಲೀಷ್ ಇಂಪಾರ್ಟೆಂಟ್ ಕೊಡ್ತೇನೆ. ಅಲ್ಲಿ ಇಂಗ್ಲೀಷದು ಕ್ಲಿಯರ್ ಮಾಡಿ, 2 ಸಬ್ಜೆಕ್ಟನ್ನು ಕ್ಲಿಯರ್ ಮಾಡಿ ಒಂದೊಂದು ಕ್ಲಾಸ್ ಹೋಗ್ತಾ ಅವರ ಒಂದೊಂದು ಸಬ್ಜೆಕ್ಟನ್ನು ಜಾಸ್ತಿ ಮಾಡ್ತಾ ಆ ಲೆವೆಲ್ಗೆ ತರಬೇಕು. ಎಲ್ಲ ಒಟ್ಟಿಗೆ ತರುವುದಿಲ್ಲ ಅಂಥದ್ದು ಪ್ಲ್ಯಾನ್ ಹಾಕಿದ್ದೇನೆ. ಒಂದು ಹೊಸ ಏನೋ ಒಂದು ಮಾಡಬೇಕಂತ ಪ್ರಯತ್ನ ಪಟ್ಟಿದ್ದೇನೆ. ಇನ್ಶಾಅಲ್ಲಾ ಅದಕ್ಕೆ ನನಗಿಷ್ಟೇ ಹೇಳಲಿಕ್ಕಿರೋದು, ಎಲ್ಲರೂ ಯಾರಿಗೆಲ್ಲ ಅವರವರ ಮಕ್ಕಳು ಒಳ್ಳೆದಾಗಬೇಕು ಅಲ್ಲಿದೆ ಅವರನ್ನು ಇಲ್ಲಿ ಕಲಿಸಿ, ಅಂಥ ಇಂಟ್ರೆಸ್ಟ್ ಇದ್ದವರು ಕಲಿಸಿದರೆ ಇನ್ಶಾಅಲ್ಲಾ ನಮ್ಮೊಟ್ಟಿಗೆ ನಿಂತರೆ, ನಮ್ಮ ಟೀಮ್ ಒಟ್ಟಿಗೆ ನಿಂತರೆ ಇನ್ಶಾಅಲ್ಲಾ ಸಕ್ಸಸ್ ಆಗ್ತದೆ. ಇದೇ ಹೇಳ್ತಿರೋದು. ಎಲ್ಲರದು ದುವಾ ಬೇಕು. ಅದೇ ಥರ ಏನಾದರೂ ಯಾರ ಹತ್ರ ಮಾತಾಡಲಿಲ್ಲ, ಜಾಗ್ರತೆ ಮಾಡಿದ್ದೇನೆ, ಆದರೂ ಏನು ಹೆಚ್ಚು ಕಮ್ಮಿ ಇದ್ದರೆ ಎಲ್ಲರ ಹತ್ರ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜಜಾಕಲ್ಲಾ ಖೈರ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.